ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 23ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಒಂದು ಫ್ಲಾಟ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 5 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 22,212ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 22,200 ಲೆವೆಲನ್ನ ನಿಫ್ಟಿ ಹೋಲ್ಡ್ ಮಾಡ್ಕೊಂಡಿದೆ. ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೆನ್ಸೆಕ್ಸ್ ಕೂಡ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. 16 ಪಾಯಿಂಟ್ಗಳ ಕರೆಕ್ಷನ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 110 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನ್ಸರ್ವ್ ಟಾಪ್ ಗೇನರ್ ಆಗಿತ್ತು. 1.5% ಅಪ್ಸೈಡ್ ಬಜಾಜ್ ಫಿನ್ಸರ್ವ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. SBI ಲೈಫ್ 1.5% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಕಂಟಿನ್ಯೂ ಆಗ್ತಿದೆ. ಆಲ್ ಟೈಮ್ ಹೈ ಹತ್ರ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಟ್ರೇಡ್ ಆಗ್ತಿದೆ. 1.2% ಅಪ್ಸೈಡ್ ನೊಂದಿಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ಕ್ಲೋಸ್ ಆಯಿತು. ಟೈಟನ್ ಮತ್ತು HDFC ಲೈಫ್ ಅಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಎರಡು ಕಂಪನಿಯ ಸ್ಟಾಕ್ಗಳು 1% ಗೇನ್ ಆಗಿದೆ. ಟಾಪ್ ಲೂಸರ್ಸ್ ನಲ್ಲಿ BPCL ನೋಡೋದಕ್ಕೆ ಸಿಕ್ತು. 1.5% ಕರೆಕ್ಷನ್ BPCL ನಲ್ಲಿ ಬಂದಿದೆ. HCL ಟೆಕ್, ಮಾರುತಿ ಸುಜುಕಿ ಕೂಡ 1% ಕರೆಕ್ಟ್ ಆಗಿದೆ. ಏಷ್ಯನ್ ಪೇಂಟ್ಸ್ ಮತ್ತು JSW ಸ್ಟೀಲ್ ನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವತ್ತು FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. DIIs ಕಡೆಯಿಂದ 176 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ FIIs ಕಡೆಯಿಂದ 1276 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಆಲ್ಮೋಸ್ಟ್ 11% ಗೇನ್ ಆಗಿದೆ. ಸೊ 260ರ ಲೆವೆಲ್ ಅನ್ನ ಕ್ರಾಸ್ ಮಾಡೋದಕ್ಕೆ ಜಿಯೋ ಫಿನಾನ್ಷಿಯಲ್ಸ್ ಬಹಳಷ್ಟು ಕಷ್ಟ ಪಡ್ತಿತ್ತು. ಬಟ್ ಆ ಒಂದು ಲೆವೆಲ್ ಬ್ರೇಕ್ ಆಗ್ತಿದ್ದಂಗೆ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪೇಟಿಎಂನ ಕ್ರೈಸಿಸ್ ಎಲ್ಲೋ ಒಂದು ಕಡೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ಗೆ ಪಾಸಿಟಿವ್ ಕೂಡ ಆಗ್ತದೆ. ಸೊ ಇವರು ಆಪರ್ಚುನಿಟಿಗಳನ್ನು ಐಡೆಂಟಿಫೈ ಮಾಡ್ತಿದ್ದಾರೆ. ಅನ್ಸೆಕ್ಯೂರ್ಡ್ ಪ್ರಾಡಕ್ಟ್ಸ್ಗಳನ್ನ ಯಾವ ರೀತಿಯಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು, ಯಾವ ರೀತಿಯ ಒಂದು ಕಾಶಿಯಸ್ ಅಪ್ರೋಚ್ ಅನ್ನ ಫಾಲೋ ಮಾಡಬೇಕು, ಅದರ ಬಗ್ಗೆ ಏಮ್ ಅನ್ನ ಹೊಂದಿದ್ದಾರೆ. ಹಾಗೆ ಇವರು ಬ್ಲಾಕ್ ರಾಕ್ ನ ಜೊತೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. AMC ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಸೆಬಿಗೆ ಆಲ್ರೆಡಿ ಅಪ್ಲಿಕೇಶನ್ಸ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಸದ್ಯದಲ್ಲಿ ಜಿಯೋ ಫಿನಾನ್ಷಿಯಲ್ಸ್ ನ AMC ಕೂಡ ಲಾಂಚ್ ಆಗುತ್ತೆ. ತಮ್ಮದೇ ಆದ ಮ್ಯೂಚುವಲ್ ಫಂಡ್ ಗಳನ್ನ ಲಾಂಚ್ ಕೂಡ ಮಾಡ್ತಾರೆ. ಹಾಗೆ ಇವತ್ತು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ 2 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನ ರೀಚ್ ಮಾಡಿದೆ. ಕೇವಲ 39 ಕಂಪನಿಗಳು ಮಾತ್ರ 2 ಲಕ್ಷ ಕೋಟಿಗೂ ಹೆಚ್ಚಿನ ಮಾರ್ಕೆಟ್ ಕ್ಯಾಪ್ ನಲ್ಲಿ ಟ್ರೇಡ್ ಆಗ್ತಿರುವಂತಹ ಕಂಪನೀಸ್ ಆಗಿದೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಮೊದಲು ಲಿಸ್ಟ್ ಆದಾಗ ನಿಫ್ಟಿ 50 ಪಾರ್ಟ್ ಆಗಿತ್ತು. ಅಂದ್ರೆ ರಿಲಯನ್ಸ್ ನಿಂದ ಡಿಮರ್ಜ್ ಆದ್ಮೇಲೆ ಈ ಒಂದು ಕಂಪನಿ ನಿಫ್ಟಿ 50 ಪಾರ್ಟ್ ಆಗಿ ಕೆಲವೊಂದಿಷ್ಟು ದಿನ ಇಂಡೆಕ್ಸ್ ಅನ್ನ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ನಿಫ್ಟಿ 50 ಟ್ರೇಡ್ ಆಗ್ತಾ ಇತ್ತು. ಬಟ್ ಖಂಡಿತವಾಗ್ಲೂ ನಿಫ್ಟಿ ನೆಕ್ಸ್ಟ್ 50 ನಿಫ್ಟಿ 50 ಪಾರ್ಟ್ ಆಗುವಂತ ಎಲ್ಲ ಕೇಪಬಿಲಿಟೀಸ್ ಹೊಂದಿರುವಂತ ಕಂಪನಿ ಆಗಿರುತ್ತೆ. ರಿಲಯನ್ಸ್ ನ ಮ್ಯಾನೇಜ್ಮೆಂಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಬಿಸ್ನೆಸ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದಾಗ ಕೂಡ ನಾನು ನಿಮಗೆ ಹೇಳಿದ್ದೆ, ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಇದ್ದಾಗ ಕೂಡ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದೆ. ಲಾಂಗ್ ಟರ್ಮ್ಗೆ ಫಂಡಮೆಂಟಲ್ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನ ಯಾವುದೇ ಒಂದು ಭಯ ಇಲ್ಲದೇ ನಾವು ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಆಗಿದೆ. ಸೊ ಬಹಳಷ್ಟು ಜನ 230, 220, 200 ಲೆವೆಲ್ ಅಲ್ಲಿ ಕೂಡ ಈ ಒಂದು ಸ್ಟಾಕ್ ಅನ್ನ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತೀರಾ. ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಈಗ ಒಳ್ಳೆ ಒಂದು ಪ್ರಾಫಿಟ್ಸ್ ನಿಮಗೆ ನೋಡೋದಕ್ಕೆ ಸಿಗ್ತಿರುತ್ತೆ. ಸೋನಾ BLW ಆಟೋ ಪಾರ್ಟ್ ಮೇಕರ್ ಇವರು ತಮ್ಮ ಪ್ರಾಡಕ್ಟ್ಸ್ ಗಳನ್ನ PLI ಸ್ಕೀಮ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಸೊ ಮೊದಲನೇ ಆಟೋ ಪಾರ್ಟ್ ಕಂಪನಿ ಇವರಿಗೆ PLI ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಗೌರ್ಮೆಂಟ್ PLI ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು. ಗ್ರೀನ್ ಎನರ್ಜಿ ಇನಿಷಿಯೇಟಿವ್ ಇರುವಂತಹ ಬಹಳಷ್ಟು ಕಂಪನಿಗಳು ಈ ಒಂದು PLI ಸ್ಕೀಮ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ರು. ಸೊ ಸೋನಾ BLW 5 ಅಪ್ಲಿಕೇಶನ್ಸ್ ಗಳನ್ನ ಹಾಕಿದ್ರು. ಅಂದ್ರೆ ಅವರ 5 ಆಟೋ ಪಾರ್ಟ್ಸ್ ಗಳನ್ನ PLI ಸ್ಕೀಮ್ ನ ಅಡಿಯಲ್ಲಿ ರಿಜಿಸ್ಟರ್ ಮಾಡಿದ್ರು. ಅದರಲ್ಲಿ ಒಂದು ಪ್ರಾಡಕ್ಟ್ ಗೆ ಈಗ PLI ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಹಬ್ ವೀಲ್ ಡ್ರೈವ್ ಮೋಟರ್ಗೆ ಇವರು ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದ್ದಾರೆ. ಇದು ಎಲೆಕ್ಟ್ರಿಕ್ 2 ವೀಲರ್ಗಳಲ್ಲಿ ಬಳಸುವಂತ ಒಂದು ಆಟೋ ಪಾರ್ಟ್ ಆಗಿರುತ್ತೆ. ಸೊ 2021ರ ಬಜೆಟ್ ನಲ್ಲಿ ಗೌರ್ಮೆಂಟ್ 25,900 ಕೋಟಿಯಷ್ಟು ಆಟೋ ಪಾರ್ಟ್ ಮ್ಯಾನುಫ್ಯಾಕ್ಚರರ್ PLI ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು. ಅದರ ಒಂದು ಅಡ್ವಾಂಟೇಜ್ ಅನ್ನ ಬಹಳಷ್ಟು ಆಟೋ ಕಂಪನಿಗಳು ಕೂಡ ಪಡ್ಕೊಳ್ತಿದ್ದಾವೆ. ಸೋನಾ BLW ಪ್ರಿಸಿಷನ್ ಇವತ್ತು 6% ನ ಗೇನ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಈ ಒಂದು ಕಂಪನಿ ಕೂಡ ಅಷ್ಟೇ ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಅನ್ನು ಹೊಂದಿದೆ. ಹಾಗೆ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಹೊಂದಿರುವಂತಹ ಕಂಪನಿ ಆಗಿರುತ್ತೆ. ಫಂಡಮೆಂಟಲ್ ಕೂಡ ನಮಗೆ ಡಿಸೆಂಟ್ ಆಗಿ ಕಾಣಿಸುತ್ತೆ. ವೊಡಾಫೋನ್ ಐಡಿಯಾದಲ್ಲಿ ಕೂಡ ಇವತ್ತು 8% ಗೇನ್ ನೋಡೋದಕ್ಕೆ ಸಿಕ್ತು. ವೊಡಾಫೋನ್ ಐಡಿಯಾದಲ್ಲಿ ಫಂಡ್ ರೈಸಿಂಗ್ ನ ನ್ಯೂಸ್ ಬಂದಾಗೆಲ್ಲ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇರುತ್ತೆ. ಬಟ್ ಸ್ಟಾಕ್ ಗೇನ್ ಆದಾಗೆಲ್ಲ ಒಂದು ನೆಗೆಟಿವ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನೋಡ್ಬೇಕಾಗುತ್ತೆ ವೊಡಾಫೋನ್ ಐಡಿಯಾ ಆ 20ರ ಲೆವೆಲ್ ಏನಿದೆ ಆ ಒಂದು ಲೆವೆಲ್ ಅನ್ನ ಕ್ರಾಸ್ ಮಾಡುತ್ತಾ ಅಂತ. ಸೊ ಫೆಬ್ರವರಿ 27ಕ್ಕೆ ಬೋರ್ಡ್ ಮೀಟಿಂಗ್ ಇರುತ್ತೆ. ಆ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಫಂಡ್ ರೈಸಿಂಗ್ ನ ಬಗ್ಗೆ ಡಿಸ್ಕಷನ್ಸ್ ಗಳು ಆಗುತ್ತೆ. Q3 ನಲ್ಲಿ ಲಾಸಸ್ ಬಹಳಷ್ಟು ಕಡಿಮೆ ಆಗಿತ್ತು. ನೋಡ್ಬೇಕಾಗುತ್ತೆ ಬಿಸ್ನೆಸ್ ಅನ್ನ ಯಾವ ರೀತಿಯಲ್ಲಿ ಇವರು ರಿವೈವ್ ಮಾಡ್ಕೋತಾರೆ ಅಂತ. ಹಾಗೆ ಇನ್ನೂ ಕೂಡ 5G ಲಾಂಚ್ ಆಗಿಲ್ಲ. ಸೊ ಕಂಪನಿಯ 2 ಕಾಂಪಿಟೇಟರ್ಸ್ ಆಲ್ರೆಡಿ 5G ಅನ್ನ ಲಾಂಚ್ ಮಾಡಿದ್ದಾರೆ. ಹಾಗೆ ಒಳ್ಳೆ ARPU ಅನ್ನ ಕೂಡ ಡಿಕ್ಲೇರ್ ಮಾಡ್ತಿದ್ದಾರೆ. ಬಟ್ ವೊಡಾಫೋನ್ ಐಡಿಯಾದ ARPU ಕೂಡ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸೋದಿಲ್ಲ.
ಲಾಸಸ್ ಕೂಡ 6,900 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವರು ಕಸ್ಟಮರ್ಸ್ಗಳನ್ನು ಕೂಡ ಕಳ್ಕೊಳ್ತಿದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಫಂಡ್ ರೈಸಿಂಗನ್ನು ಮಾಡಿ ಬಿಸ್ನೆಸ್ಸನ್ನು ರಿವೈವ್ ಮಾಡ್ಕೋತಾರೆ ಅಂತ. ಬಟ್ ಈಗಲೂ ಕೂಡ ಭಾಳಷ್ಟು ಬ್ರೋಕರೇಜ್ಗಳು ವೊಡಾಫೋನ್ ಐಡಿಯಾದಲ್ಲಿ ಸೆಲ್ ಮತ್ತು ರಿಡ್ಯೂಸ್ ರೇಟಿಂಗ್ಗಳನ್ನು ಕೊಡ್ತಿದ್ದಾರೆ. ಟಾರ್ಗೆಟ್ ನಮಗೆ ₹20 ಕೆಳಗಡೆ ನೋಡೋದಕ್ಕೆ ಸಿಗುತ್ತೆ. ಸೊ 20ರ ಲೆವೆಲನ್ನು ಬ್ರೇಕ್ ಮಾಡಿದ್ರೆ ಮೇ ಬಿ ಬ್ರೋಕರೇಜ್ಗಳು ಟೆಕ್ನಿಕಲಿ ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಈಗಲೂ ಕೂಡ ವೊಡಾಫೋನ್ ಐಡಿಯಾ ಒಂದು ರಿಸ್ಕಿ ಸ್ಟಾಕ್ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಜುನಿಪರ್ ಹೋಟೆಲ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಅಷ್ಟೊಳ್ಳೆ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗಲಿಲ್ಲ. ಸೊ ರೀಸನ್ ಪ್ರೀಮಿಯಂ ಆಗಿರುತ್ತೆ. ಹಾಗೆ ವ್ಯಾಲ್ಯೂಷನ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನಿಸುತ್ತೆ. ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೇವಲ ₹2 ನೋಡೋದಕ್ಕೆ ಸಿಗ್ತದೆ. ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ರಿಟೇಲ್ ಕ್ಯಾಟಗರಿ ಕೊನೆ ದಿನ 1.3 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. NII ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. QIBs ಕೊನೆ ದಿನ ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನನ್ನು ಮಾಡ್ಕೊಂಡಿದ್ದಾರೆ. 3 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇನ್ನೊಂದು IPO GPT ಗ್ರೂಪ್ನ IPO ಆಗಿರುತ್ತೆ. ಸೊ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ರಿಟೇಲ್ ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. 1.26 ಟೈಮ್ನ ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಕ್ತು. NII ಕ್ಯಾಟಗರಿ 0.8 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ ಸ್ವಲ್ಪ ಅಪ್ಲಿಕೇಶನ್ಸ್ ನೋಡೋದಕ್ಕೆ ಸಿಗ್ತದೆ. ಸೋಮವಾರ ಫೆಬ್ರವರಿ 26 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನ ಆಗಿರುತ್ತೆ. ₹12 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಕೊನೆ ದಿನ ₹30ರಿಂದ ₹40 ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಮಾತ್ರ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. ಸೊ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯ ಟೋಟಲ್ AUM ಸೈಜ್ 2030ರ ವೇಳೆಗೆ 100 ಲಕ್ಷ ಕೋಟಿ ದಾಟ್ಬೋದು ಅಂತ ಆಕ್ಸಿಸ್ ಕ್ಯಾಪಿಟಲ್ ತಮ್ಮ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. 2023ರ ಡಿಸೆಂಬರ್ನಲ್ಲಿ ಟೋಟಲ್ AUM ಸೈಜ್ ನಮಗೆ 50 ಲಕ್ಷ ಕೋಟಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಡಿಸೆಂಬರ್ 2023 ಜನವರಿ 2024ರಲ್ಲಿ ಹೊಸದಾಗಿ 46 ಲಕ್ಷ ಕಸ್ಟಮರ್ಸ್ಗಳು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸಿದ್ರು. ಹಾಗೆ SIPಗಳು ಕೂಡ ಸ್ಟ್ರಾಂಗ್ ಆಗಿ ಮ್ಯೂಚುವಲ್ ಫಂಡ್ನಲ್ಲಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಖಂಡಿತವಾಗ್ಲೂ ಒಳ್ಳೆಯ ಒಂದು ಪಾಸಿಟಿವ್ ಟ್ರೆಂಡ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಎಲ್ಲರೂ ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ 2030ರ ವೇಳೆಗೆ 100 ಲಕ್ಷ ಕೋಟಿಯ AUM ಸೈಜ್ ಕೂಡ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ನೋಡುವಂಥ ಸಾಧ್ಯತೆ ಇದೆ. ಹಾಗೆ ನೀವು ಇನ್ನೂ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಕೂಡ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ಮಾರ್ಕೆಟ್ ಬಿದ್ದಾಗೆಲ್ಲ ಒಳ್ಳೆ ಒಂದು ಅಮೌಂಟನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಒಳ್ಳೆ ಒಂದು ರಿಟರ್ನ್ಸನ್ನು ಮಾರ್ಕೆಟ್ನಿಂದ ಪಡ್ಕೋಬೋದಾಗುತ್ತೆ. ಸೊ ಈಗ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೂ ಕೂಡ ಮುಂದಿನ 6 ವರ್ಷದಲ್ಲಿ ನಿಮ್ಮ ಫಂಡ್ ಡಬಲ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಜಸ್ಟ್ ಒಂದು ಪ್ರಿಡಿಕ್ಷನ್ಗೆ ಹೇಳ್ತಾ ಇದ್ದೀನಿ ಡಬಲ್ ಆಗ್ಬೋದು ಅಂತ. ಸೊ ಡಬಲ್ಗಿಂತ ಹೆಚ್ಚಿನ ಒಂದು ರಿಟರ್ನ್ಸೇ ಪಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಪ್ಯಾನಿಕ್ ಆಗದೆ ಅಲ್ಲಿ ನೀವು ಯಾವ ಒಂದು ಫಂಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀರಾ ಅದರಲ್ಲಿ ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ NAV ರಿಕವರ್ ಆಗುತ್ತೆ. ಒಳ್ಳೆ ಒಂದು ಆವ್ರೇಜ್ NAVಯನ್ನು ನೀವು ಮೇಂಟೈನ್ ಮಾಡಿಕೊಂಡಾಗ ಒಳ್ಳೊಳ್ಳೆ ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ರಿಟರ್ನ್ಸ್ ನಿಮಗೆ ಸಿಗುತ್ತೆ. ಸೊ SIP ಫ್ಲೋ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಮಾರ್ಕೆಟ್ ಮೂಮೆಂಟಮನ್ನು ನಿಮಗೆ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ಖಂಡಿತವಾಗ್ಲೂ SIPಗಳನ್ನು ಕೂಡ ಮಾಡ್ಬೋದು. ಬಟ್ ನಿಮಗೆ ಮಾರ್ಕೆಟನ್ನು ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ಅಂದಾಗ ಮಾರ್ಕೆಟ್ನಲ್ಲಿ ಯಾವಾಗ ಫಾಲ್ ಇರುತ್ತೆ ಸೊ ಆ ಒಂದು ಟೈಮ್ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಯಾವುದೇ ರೀತಿಯಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೂ ಕೂಡ ಮ್ಯೂಚುವಲ್ ಫಂಡ್ಗಳಿಂದ ಒಳ್ಳೆ ಒಂದು ರಿಟರ್ನ್ಸನ್ನು ಪಡ್ಕೋಬೋದು. ಮಾರ್ಕೆಟ್ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ ಅಂದರೆ ಪರ್ಟಿಕ್ಯುಲರ್ ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ ಅಂದಾಗ ಫಂಡ್ ಮ್ಯಾನೇಜರ್ಸ್ ನಿಮ್ಮ ಒಂದು ಫಂಡ್ಸನ್ನು ಟ್ರ್ಯಾಕ್ ಮಾಡ್ತಿರ್ತಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.